ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಟೋಟಲ್ 5 ಯೂನಿಟ್ ಇರ್ತಕ್ಕಂಥದ್ದು. ಫಸ್ಟ್ ಯೂನಿಟ್ ಮತ್ತೆ ಲಾಸ್ಟ್ ಯೂನಿಟ್ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್, ರಿಮೈನಿಂಗ್ 3 ಯೂನಿಟ್ಸ್ ಕೂಡ ನಿಮಗೆ ಪ್ರಾಕ್ಟಿಕಲ್ ಬರ್ತಕ್ಕಂಥ ಯೂನಿಟ್ಸ್ ಇರ್ತಕ್ಕಂಥದ್ದು. ಸೊ ನಾನು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಸಂಬಂಧಪಟ್ಟಂತ 5 ಚಾಪ್ಟರ್ಸ್ ವಿಡಿಯೋಸ್ ಅನ್ನ ನಾನು ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಯೂನಿಟ್ ಏನಿದೆ, ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಆ ಒಂದು ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೀನಿಂಗ್, ಡೆಫಿನೇಷನ್ ಮತ್ತೆ ಫೀಚರ್ಸ್ ಏನು ಅಂತ ಈ 3 ಕಾನ್ಸೆಪ್ಟ್ ಅನ್ನ, ಸೊ ಮೀನಿಂಗ್, ಡೆಫಿನೇಷನ್ ಅಂಡ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯೂನಿಟ್ ಫಸ್ಟ್ ಬಂದು ನೋಡಿ, ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಚಾಪ್ಟರ್ ನೇಮ್ ಇರ್ತಕ್ಕಂಥದ್ದು. ಸೊ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಿದೆ, ಸೊ ಆ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡಿದ್ದಾರೆ. ಮೀನಿಂಗ್, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್, ಅಡ್ವಾಂಟೇಜಸ್, ಲಿಮಿಟೇಷನ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ ಡಿಫರೆನ್ಸ್ ಕೇಳಿದ್ದಾರೆ. ಸೊ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದ್ರೆ ಯಾರು ಅಂಡ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಏನಿದೆ, ಇಷ್ಟು ಟಾಪಿಕ್ ಫಸ್ಟ್ ಯೂನಿಟ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ಬಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನ ಡಿಸ್ಕಷನ್ಸ್ ಅನ್ನ ಮಾಡೋದಕ್ಕೂ ಮುಂಚೆ ಅಕೌಂಟಿಂಗ್ ಅಂದ್ರೆ ಏನು ಅಂತ ನಾವು ಒಂದ್ಸಲ ಮೀನಿಂಗ್ ಅನ್ನ ನೋಡೋಣ. ನೋಡಿ, ಅಕೌಂಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಅನಲೈಸಿಂಗ್, ಸಮ್ಮರೈಸಿಂಗ್, ರಿಪೋರ್ಟಿಂಗ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅಬೌಟ್ ಎ ಬಿಸ್ನೆಸ್. ಯೂಶಲ್ ಆಗಿ ಅಕೌಂಟಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಟ್ರಾನ್ಸಾಕ್ಷನ್, recording this transaction, analyzing the transaction, summarizing the transaction, and interpretation and reporting the financial informations about a business. ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಏನೆಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಐಡೆಂಟಿಫೈ ಮಾಡಿ, ರೆಕಾರ್ಡ್ ಮಾಡಿ, ಅನಲೈಸ್ ಮಾಡಿ, ಸಮರೈಸ್ ಮಾಡಿ ಅಂಡ್ ಇಂಟರ್ಪ್ರಿಟೇಷನ್ಸ್ ಅನ್ನ ಮಾಡಿ ರಿಪೋರ್ಟ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ದಟ್ ಇಸ್ ಅ ಕಾಮನ್. ಎಲ್ಲ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ಅಲ್ಲಿ ದೇರ್ ಆರ್ 3 ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಇದು 2 ಮಾರ್ಕ್ಸ್ ಅಲ್ಲಿ ಕೇಳಿರ್ತಾರೆ. ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ನೋಡಿ, ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಬಂದಾಗ ಅಕೌಂಟಿಂಗ್ ಬ್ರಾಂಚಸ್, ದೇರ್ ಆರ್ 3 ಕೈಂಡ್ಸ್ ಆಫ್ ಬ್ರಾಂಚಸ್ ಆರ್ ದೇರ್. ಅಕೌಂಟಿಂಗ್ ಅಲ್ಲಿ 3 ಬ್ರಾಂಚಸ್ ಇರ್ತಕ್ಕಂಥದ್ದು. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್, ಎರಡನೇದು ಬಂದು ಕಾಸ್ಟ್ ಅಕೌಂಟಿಂಗ್ ಅಂಡ್ ಥರ್ಡ್ ಒನ್ ಬಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನೋಡಿ, ಓನ್ಲಿ 3 ಬ್ರಾಂಚಸ್ ಇನ್ ಅಕೌಂಟಿಂಗ್. ಅಕೌಂಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಈ 3 ಬ್ರಾಂಚಸ್. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಇಟ್ ಶೋಸ್ ದಿ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಇದೆಯಾ, ಲಾಸ್ ಇದೆಯಾ ಅನ್ನೋದ್ರ ಬಗ್ಗೆ ಫಿನಾನ್ಷಿಯಲ್ ಅಕೌಂಟಿಂಗು ನಮಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಕಾಸ್ಟ್ ಅಕೌಂಟಿಂಗ್ ಇಟ್ ಶೋಸ್ ದಿ ಕಾಸ್ಟ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಕಾಸ್ಟ್ ಅಕೌಂಟಿಂಗ್ ತಿಳಿಸ್ತಾ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಪ್ರೊವೈಡ್ಸ್ ನೆಸೆಸರಿ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಯಾವುದೇ ತರ ಪ್ರಾಫಿಟ್ ಅನ್ನು ತೋರಿಸೋದಿಲ್ಲ, ಎಷ್ಟು ಕಾಸ್ಟ್ ಆಗಿದೆ ಅಂತಲೂ ತೋರಿಸೋದಿಲ್ಲ, ಬಟ್ ಇಟ್ ಶೋಸ್ ದಿ ರೀಸನ್ ಟು ಅರ್ನ್ ಪ್ರಾಫಿಟ್, ರೀಸನ್ ಟು ಇನ್ಕರ್ ಟೂ ಮಚ್ ಆಫ್ ಕಾಸ್ಟ್. ಏನಕ್ಕೆ ಪ್ರಾಫಿಟ್ ಅರ್ನ್ ಮಾಡಿದೆ ಅಥವಾ ಏನಕ್ಕೆ ಲಾಸಸ್ ಆಗಿದೆ, ಏನಕ್ಕೆ ಕಾಸ್ಟ್ ಜಾಸ್ತಿ ಇನ್ಕರ್ಡ್ ಆಗ್ತಾ ಇದೆ ಅನ್ನೋದು ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಮಾತ್ರನೇ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ಸ್ ಡಿಪೆಂಡ್ ಆನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್. ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟು ಪ್ಯೂರ್ಲಿ ಡಿಪೆಂಡ್ ಆಗಿರೋದು ಕಾಸ್ಟ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ಅಕೌಂಟಿಂಗ್ ಮೇಲೆನೆ ಡಿಪೆಂಡ್ ಆಗಿರೋದು. ವಿತೌಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ದೇರ್ ಇಸ್ ನೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಿನಾನ್ಷಿಯಲ್ ಅಕೌಂಟ್ ಇಲ್ಲ, ಕಾಸ್ಟ್ ಅಕೌಂಟಿಂಗು ಇಲ್ಲ ಅಂತ ಹೇಳಿದ್ರೆ ನೀವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಬಿಕಾಸ್ ಮ್ಯಾನೇಜ್ಮೆಂಟ್ ಅಕೌಂಟು ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿದ್ರೆ ಇಟ್ ಸ್ಟಡಿ ದ ಪಾಸ್ಟ್ ಡೇಟಾ ಟೇಕನ್ ಪ್ಲೇಸ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನೆಲ್ಲ ಆಗಿರುತ್ತೆ ಆ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡು ಮ್ಯಾನೇಜ್ಮೆಂಟ್ಗೆ ನೆಸೆಸರಿ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಪ್ಯೂರ್ಲಿ ಡಿಪೆಂಡ್ ಆನ್ ಫಿನಾನ್ಷಿಯಲ್ ಅಕೌಂಟಿಂಗ್
ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಎರಡೂ ಕೂಡ ಆಸ್ ಪರ್ ದಿ ಸ್ಟ್ಯಾಟ್ಯೂಟ್ ಇಟ್ ಈಸ್ ಮ್ಯಾಂಡೇಟರಿ. ಎಲ್ಲ ಕಂಪನಿಗಳು ಕೂಡ ಸೊ ಆಬ್ಲಿಗೇಷನ್ಸು ಪ್ರಿಪೇರ್ ಮಾಡಲೇಬೇಕು, ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ನಾಟ್ ಕಂಪಲ್ಸರಿ, ಅದು ಕಂಪಲ್ಸರಿ ಅಲ್ಲ ಅಂತ ಹೇಳುತ್ತೆ. ಸೊ ಇದು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು: ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದೇರ್ ಆರ್ 3 ಬ್ರಾಂಚಸ್. ಅಕೌಂಟಿಂಗ್ ಅಲ್ಲಿ ಇರೋದು ಈ 3 ಬ್ರಾಂಚಸ್: ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ನಮಗೆ ಇರ್ತಕ್ಕಂಥ ಸಬ್ಜೆಕ್ಟ್ 6th ಸೆಮಿಸ್ಟರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಯು ಪೀಪಲ್ ಆರ್ ಸ್ಟಡಿಡ್ ಫಸ್ಟ್ ಇಯರ್ ಅಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಓದಿರ್ತೀರಾ, ಸೆಕೆಂಡ್ ಇಯರ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಓದಿರ್ತೀರಾ, ಅಂಡ್ ಫೈನಲ್ ಇಯರ್ಗೆ ಬಂದಾಗ ನೀವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡ್ತೀರಾ. ಸೊ ಹಾಗಾದ್ರೆ ಏನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಮೀನಿಂಗ್ ಮತ್ತೆ ಡೆಫಿನೇಷನ್ಸ್ ಎರಡು ಕೊಟ್ಟಿರ್ತೀನಿ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಬರೀಬೇಕಾದ್ರೆ ಮೀನಿಂಗ್ ಆದ್ರೂ ತಗೊಳ್ಳಿ, ಡೆಫಿನೇಷನ್ ಆದ್ರೂ ತಗೊಳ್ಳಿ. ಸೊ ನೋಡಿ, ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬಂದಾಗ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಈಸ್ ದಿ ಅಕೌಂಟಿಂಗ್ ವಿಚ್ ಪ್ರೊವೈಡ್ಸ್ ನೆಸೆಸರಿ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ಡಿಸ್ಚಾರ್ಜಿಂಗ್ ಇಟ್ಸ್ ಫಂಕ್ಷನ್ಸ್ ಸಚ್ ಆಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಮೋರ್ ಎಫಿಷಿಯೆಂಟ್ಲಿ. ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಕ್ಕಂಥದ್ದು, ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಪ್ರೊವೈಡ್ಸ್ ನೆಸೆಸರಿ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಬರೀ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಮ್ಯಾನೇಜ್ಮೆಂಟ್ಗೆ ನೆಸೆಸರಿ ಇನ್ಫಾರ್ಮೇಶನ್, ಯೂಸ್ಫುಲ್ ಇನ್ಫಾರ್ಮೇಶನ್, ಎಕನಾಮಿಕ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಮ್ಯಾನೇಜ್ಮೆಂಟ್ಗೆ. ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಟು ಡಿಸ್ಚಾರ್ಜ್ ಇಟ್ಸ್ ವೇರಿಯಸ್ ಫಂಕ್ಷನ್ಸ್, ಮ್ಯಾನೇಜ್ಮೆಂಟ್ ತನ್ನದೇ ಆದ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಪ್ಲಾನಿಂಗ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಸ್ಟಾಫಿಂಗ್ ಮಾಡಬೇಕು, ಅಂಡ್ ಕಂಟ್ರೋಲಿಂಗ್ ಇದೆ, ಬಡ್ಜೆಟಿಂಗ್ ಇದೆ, ರಿಪೋರ್ಟಿಂಗ್ ಇದೆ. ಸೊ ಇವೆಲ್ಲ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸು. ಮ್ಯಾನೇಜ್ಮೆಂಟು ತನ್ನ ಎಲ್ಲ ಫಂಕ್ಷನ್ಸನ್ನು ಪ್ರಾಪರಾಗಿ ಡಿಸ್ಚಾರ್ಜ್ ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟ್ ಇಟ್ಸ್ ನೀಡ್ ಸಮ್ ನೆಸೆಸರಿ ಇನ್ಫಾರ್ಮೇಷನ್ ಬೇಕು ಮ್ಯಾನೇಜ್ಮೆಂಟ್ಗೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತಾ ಹೋಗುತ್ತೆ, ಇಟ್ ಪ್ರೊವೈಡ್ಸ್ ನೆಸೆಸರಿ ಇನ್ಫಾರ್ಮೇಷನ್ ಟು ದಿ ಮ್ಯಾನೇಜ್ಮೆಂಟ್. ದಟ್ ಈಸ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಈ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಬೇಕಾದಂತಹ ಇನ್ಫಾರ್ಮೇಷನ್ಸ್ ಅನ್ನ ಟಾಪ್ ಲೆವೆಲ್ಗೂ ಕೊಡುತ್ತೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ಕೊಡುತ್ತೆ, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ಕೊಡುತ್ತೆ. ಬಿಕಾಸ್ ಆಫ್ ಟು ಡಿಸ್ಚಾರ್ಜ್ ಪ್ಲಾನಿಂಗ್ ಅನ್ನ ವೇರಿಯಸ್ ಫಂಕ್ಷನ್ಸ್, ಮ್ಯಾನೇಜ್ಮೆಂಟ್ ನ ಫಂಕ್ಷನ್ಸ್ ಅನ್ನ ಡಿಸ್ಚಾರ್ಜ್ ಮಾಡಬೇಕು. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೆಸೆಸರಿ ಇನ್ಫಾರ್ಮೇಷನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಅಕೌಂಟಿಂಗ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಅನ್ ಅಕೌಂಟಿಂಗ್ ವಿಚ್ ಪ್ರೊವೈಡ್ಸ್ ನೆಸೆಸರಿ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್ ಫಾರ್ ಡಿಸ್ಚಾರ್ಜಿಂಗ್ ಇಟ್ಸ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಮೋರ್ ಎಫಿಷಿಯೆಂಟ್ಲಿ ಈಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಅದೇ ತರ ನಮಗೆ ಡೆಫಿನೇಷನ್ಸ್ ಅನ್ನ ನೋಡಿದ್ರೆ, ಸೊ ಡೆಫಿನೇಷನ್ ಬಂದು ಅಕಾರ್ಡಿಂಗ್ ಟು ರಾಬರ್ಟ್ ಎನ್ ಆಂಟೋನಿ ಪ್ರಕಾರ ನಾವು ಡೆಫಿನೇಷನ್ಸ್ ಅನ್ನ ನೋಡಿದ್ರೆ, ಯಾಕೆಂದ್ರೆ ಅವ್ರದ್ದೇ ಈಸಿ ಇರ್ತಕ್ಕಂಥದ್ದು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಕ್ಸಾಮ್ ಅಲ್ಲಿ ಡೆಫಿನೇಷನ್ಸ್ ಬರೆಯೋದು ಇದನ್ನೇ ಬರೀತಾರೆ, ಯಾಕಂದ್ರೆ ಅದು ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ರಾಬರ್ಟ್ ಎನ್ ಆಂಟೋನಿ ಪ್ರಕಾರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ವಿಚ್ ಇಸ್ ಯೂಸ್ಫುಲ್ ಟು ದಿ ಮ್ಯಾನೇಜ್ಮೆಂಟ್. ನೋಡಿ, ಸಿಂಪಲ್ ಆಗಿ ಹೇಳಿದ್ದಾರೆ ರಾಬರ್ಟ್ ಎನ್ ಆಂಟೋನಿ ಅವರು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ವಿಚ್ ಈಸ್ ಯೂಸ್ಫುಲ್ ಟು ದಿ ಮ್ಯಾನೇಜ್ಮೆಂಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನನ್ನ ಕನ್ಸರ್ನ್ ಮಾಡುತ್ತೆ ಅಂದ್ರೆ, ಇಟ್ ಕನ್ಸರ್ನ್ ಓನ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಇಟ್ಸ್ ನೆಸೆಸರಿ ಇನ್ಫಾರ್ಮೇಶನ್, ಯೂಸ್ಫುಲ್ ಇನ್ಫಾರ್ಮೇಶನ್, ಎಕನಾಮಿಕ್ ಇನ್ಫಾರ್ಮೇಶನ್ ವಿಚ್ ಈಸ್ ಯೂಸ್ಫುಲ್ ಟು ದಿ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ಗೆ ಯಾವೆಲ್ಲ ಇನ್ಫಾರ್ಮೇಶನ್ಸ್ ಯೂಸ್ಫುಲ್ ಇರುತ್ತೆ ಆ ಥರದ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಮ್ಯಾನೇಜ್ಮೆಂಟ್. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ವಿಚ್ ಈಸ್ ಯೂಸ್ಫುಲ್ ಟು ದಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕಾಸ್ಟ್ ಅಕೌಂಟ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ ಅನ್ನ ಸ್ಟಡಿ ಮಾಡಿ ಅದರಿಂದ ಇನ್ಫಾರ್ಮೇಶನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ಮ್ಯಾನೇಜ್ಮೆಂಟ್ಗೆ ಬೇಕಾದಂಥ ಯೂಸ್ಫುಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ಟಾಪಿಕ್ ಬಂದು ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಏನು ಕೇಳಿದ್ರೆ ಒಂದೇ ಆನ್ಸರ್ಸ್ ಅನ್ನ ಬರೀರಿ. ಸೊ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕೇಳಿದ್ರೆ ನೀವು ಒಂದೇ ಆನ್ಸರ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ನೋಡಿ, ಫಸ್ಟ್ ಪಾಯಿಂಟ್ ಹೇಳುತ್ತೆ ರೀಸೆಂಟ್ ಆರಿಜಿನ್, ಸೆಕೆಂಡ್ ಒನ್ ಬಂದು ಸೈನ್ಸ್ ಆಸ್ ವೆಲ್ ಆಸ್ ಅನ್ ಆರ್ಟ್, ಥರ್ಡ್ ಒನ್ ಸರ್ವಿಸ್ ಫಂಕ್ಷನ್ಸ್, selective and discriminating in reporting of data, cause and effect analysis, does not follow set rules and formats,
mainly concerned with future, provides data, not the decision, use of special techniques. These are the different features or nature of management accounting. ನೋಡಿ ಫಸ್ಟ್ ಪಾಯಿಂಟ್ ಹೇಳುತ್ತೆ ರೀಸೆಂಟ್ ಆರಿಜಿನ್. ನೋಡಿ ರೀಸೆಂಟ್ ಆರಿಜಿನ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಸ್ಟಿಲ್ ಇಟ್ ಈಸ್ ಇನ್ ಡೆವಲಪಿಂಗ್ ಪ್ರೋಸೆಸ್ ಆರ್ ಇಟ್ ಈಸ್ ಇನ್ ಎವಲ್ಯೂಷನ್ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥ. ಇನ್ನೂ ಡೆವಲಪ್ ಆಗಿಲ್ಲ. ಏನಕ್ಕೆ ಅಂದ್ರೆ ಎಲ್ಲ ಕಂಪನಿಗಳು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನ ಯೂಸ್ ಮಾಡೋದಿಲ್ಲ. ಅದು ಯಾಕೆಂದ್ರೆ ಅದು ಇಟ್ ಈಸ್ ನಾಟ್ ಕಂಪಲ್ಸರಿ. ಅದು ಕಂಪಲ್ಸರಿ ಅಲ್ಲ. ಸೊ ಇಟ್ ಈಸ್ ಅನ್ ಆಪ್ಷನಲ್ ಫಾರ್ ದಿ ಕಂಪನಿ. ಬೇಕು ಅಂದ್ರೆ ಅವ್ರು ಪ್ರಿಪೇರ್ ಮಾಡ್ಬೋದು, ಬೇಡ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ರೀಸೆಂಟ್ ಆರಿಜಿನ್, ಸ್ಟಿಲ್ ಇಟ್ ಈಸ್ ಇನ್ ಡೆವಲಪಿಂಗ್ ಪ್ರೋಸೆಸ್. ದಟ್ಸ್ ವೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಎವಲ್ಯೂಷನ್ ಸ್ಟೇಜ್ ಆರ್ ಇಟ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ. ಹಾಗಾಗಿ ಅದನ್ನು ನಾವು ರೀಸೆಂಟ್ ಆರಿಜಿನ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಬಂದು ಸೈನ್ಸ್ ಆಸ್ ವೆಲ್ ಆಸ್ ಅನ್ ಆರ್ಟ್. ನೋಡಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಸೈನ್ಸ್ ಆಸ್ ವೆಲ್ ಆಸ್ ಅನ್ ಆರ್ಟ್ ಅಂತ ಕರಿತೀವಿ. ನೋಡಿ ಸೈನ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಸೈನ್ಸ್ ಆಸ್ ಇಟ್ ಸ್ಟಡಿ ದಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಸೊ ಈ ಕಾಸ್ ಮತ್ತೆ ಎಫೆಕ್ಟ್ ಯಾವ ಕಾರಣದಿಂದ ಸೊ ಲಾಸ್ ಆಗಿದೆ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಕಾಸ್ ಮತ್ತೆ ಎಫೆಕ್ಟ್ ಎರಡನ್ನೂ ಕೂಡ ಸ್ಟಡಿ ಮಾಡುತ್ತೆ. ಅಂಡ್ ಡೇಟಾವನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ, ಆ ಕಲೆಕ್ಷನ್ ಆಫ್ ಡೇಟಾ ಕನ್ಸಿಡರ್ ಮಾಡಿಕೊಂಡು ಆ ಒಂದು ಮ್ಯಾನೇಜ್ಮೆಂಟ್ ಅನ್ನ ನಾವು ಸೈನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ಪಾಯಿಂಟ್ ಗೊತ್ತಿರಬೇಕು. ಏನಕ್ಕೆ ಇದನ್ನ ಸೈನ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಇಟ್ ಸ್ಟಡಿ ದ ಕಾಸ್ ಮತ್ತೆ ಎಫೆಕ್ಟ್ ಎರಡು ರಿಲೇಶನ್ಶಿಪ್ ಅನ್ನ ಸ್ಟಡಿ ಮಾಡುತ್ತೆ. ಹಾಗಾಗಿ ಅದನ್ನ ಸೈನ್ಸ್ ಅಂತ ಕರಿತೀವಿ. ಅಂಡ್ ಮೆಥಡ್ ಆಫ್ ಡೇಟಾವನ್ನ ಕಲೆಕ್ಷನ್ಸ್ ಅನ್ನ ಮಾಡ್ತಕ್ಕಂಥ ಮೆಥಡ್ ಮೇಲೆ ಮ್ಯಾನೇಜ್ಮೆಂಟ್ ಅನ್ನ ಸೈನ್ಸ್ ಅಂತ ಕರಿತೀವಿ. ಅಟ್ ದಿ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಆರ್ಟ್ ಅಂತ ಕರಿತೀವಿ. ಇಟ್ ಇಸ್ ಅ ಪಾರ್ಟ್ಲಿ ಸೈನ್ಸ್ ಅಂಡ್ ಪಾರ್ಟ್ಲಿ ಆರ್ಟ್ ಅಂತ ಕರಿತೀವಿ. ಸೊ ಏನಕ್ಕೆ ಇದನ್ನ ಆರ್ಟ್ ಅಂತ ಕರಿತೀವಿ ಅಂತ, ಆಫ್ಟರ್ ಕಲೆಕ್ಷನ್ ಆಫ್ ಡೇಟಾವನ್ನ ಕಲೆಕ್ಟ್ ಮಾಡಿದಾದ್ಮೇಲೆ ಸೊ ಯೂಸರ್ಸ್ ಯಾರೆಲ್ಲ ಇರ್ತಾರೆ, ಸೊ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಯಾರು ಇರ್ತಾರೆ, ಆ ಒಬ್ಬೊಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಒಂದೊಂದು ರೀತಿ ಅವರು ಪ್ರೆಸೆಂಟೇಷನ್ಸ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಆ ಪ್ರೆಸೆಂಟೇಷನ್ಸ್ ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಏನ್ ಪ್ರೆಸೆಂಟೇಷನ್ಸ್ ಅನ್ನ ಮಾಡ್ತಾರೆ, ಲೈಕ್ ಟೇಬಲ್ಸ್ ಅನ್ನ ಯೂಸ್ ಮಾಡ್ಬೋದು, ಪೈ ಚಾರ್ಟ್ಸ್ ಯೂಸ್ ಮಾಡ್ಬೋದು, ಅಥವಾ ಪರ್ಸೆಂಟೇಜಸ್ ಅನ್ನ ಯೂಸ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಮಾಡೋ ಬೇಸ್ ಮೇಲೆ ಅದನ್ನ ನಾವು ಆರ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ಸೊ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್ ಆಸ್ ವೆಲ್ ಆಸ್ ಆರ್ಟ್ ಅಂತ ಕರಿತೀವಿ. ಸೊ ಡೇಟಾ ಕಲೆಕ್ಷನ್ಸ್ ಮಾಡೋ ಪಾಯಿಂಟ್ ಆಫ್ ವ್ಯೂ ಮತ್ತೆ ಆ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾಸ್ ಮತ್ತೆ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ಸ್ಟಡಿ ಮಾಡೋದ್ರಿಂದ ಅದನ್ನ ನಾವು ಸೈನ್ಸ್ ಅಂತ ಕರಿತೀವಿ. ಆ ಡೇಟಾವನ್ನ ಪ್ರೆಸೆಂಟ್ ಮಾಡೋ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಅನ್ನ ಆರ್ಟ್ ಅಂತ ಕರೀತಾರೆ. ಅಂಡ್ ಥರ್ಡ್ ಒನ್ ಬಂದು ಸರ್ವಿಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಸರ್ವಿಸ್ ಫಂಕ್ಷನ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ಸ್ ಓನ್ಲಿ. ಸೊ ದಟ್ಸ್ ವೈ ಮ್ಯಾನೇಜ್ಮೆಂಟ್ ಇಟ್ ಆಸ್ ಎ ಸರ್ವಿಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಬರೀ ಇನ್ಫಾರ್ಮೇಶನ್ಸ್ ಅನ್ನ ಮಾತ್ರನೇ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಮ್ಯಾನೇಜ್ಮೆಂಟ್ಗೆ. ಹಾಗಾಗಿ ಇಟ್ ಪ್ರೊವೈಡ್ಸ್ ಓನ್ಲಿ ಸರ್ವಿಸ್ ಫಂಕ್ಷನ್ಸ್ ಲೈಕ್ ಪ್ರೊವೈಡಿಂಗ್ ಡೇಟಾ ಆರ್ ಇನ್ಫಾರ್ಮೇಶನ್ ಟು ದಿ ಯೂಸ್ಫುಲ್ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್ಗೆ ಕೊಡೋದ್ರಿಂದ ಅದನ್ನ ನಾವು ಸರ್ವಿಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಪಾಯಿಂಟ್ ಬಂದು ಸೆಲೆಕ್ಟಿವ್ ಅಂಡ್ ಡಿಸ್ಕ್ರಿಮಿನೇಟಿಂಗ್ ಇನ್ ರಿಪೋರ್ಟಿಂಗ್ ಆಫ್ ಡೇಟಾ. ನೋಡಿ ಸೆಲೆಕ್ಟಿವ್ ಅಂಡ್ ಡಿಸ್ಕ್ರಿಮಿನೇಟಿಂಗ್ ರಿಪೋರ್ಟಿಂಗ್ ಆಫ್ ಡೇಟಾ ಅಂದ್ರೆ ಏನು ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಸ್ಟಡಿ ಮಾಡ್ತಾನೆ, ಆ ಸ್ಟಡಿ ಮಾಡ್ಬೇಕಾದ್ರೆ ಅವನಿಗೆ ಮಾಸ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಾನೆ. ಆ ಮಾಸ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸೊ ಆ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ರಿಪೋರ್ಟ್ ಮುಖಾಂತರ ಮ್ಯಾನೇಜ್ಮೆಂಟ್ಗೆ ಕೊಡಲ್ಲ. ಆ ಮಾಸ್ ಇನ್ಫಾರ್ಮೇಶನ್ಸ್ ಏನ್ ಕಲೆಕ್ಟ್ ಮಾಡ್ತಾನೆ, ಪೂಲ್ ಇನ್ಫಾರ್ಮೇಶನ್ಸ್ ಏನ್ ಕಲೆಕ್ಟ್ ಮಾಡ್ತಾನೆ, ಆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ಸ್ ಅನ್ನ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಆ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ ಇನ್ಫಾರ್ಮೇಶನ್ಸ್ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗುತ್ತೆ ಆ ಥರ ಇನ್ಫಾರ್ಮೇಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಯಾವ ಇನ್ಫಾರ್ಮೇಶನ್ಸ್ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗಲ್ಲ ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾನೆ. ಅದನ್ನೇ ಸೆಲೆಕ್ಟಿವ್ ಅಂಡ್ ಡಿಸ್ಕ್ರಿಮಿನೇಟಿಂಗ್ ಇನ್ ರಿಪೋರ್ಟಿಂಗ್ ಆಫ್ ಡೇಟಾ. ಯಾವುದು ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಸೊ ಯಾವುದು ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗೋದಿಲ್ಲ ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾನೆ, ಎಲಿಮಿನೇಟ್ ಮಾಡ್ತಾನೆ. ಆ ಒಂದು ಡೇಟಾವನ್ನ ರಿಪೋರ್ಟ್ ಇಂದ ಹೊರಗಡೆ ತೆಗೆದಾಕ್ತಾನೆ. ಅದೇ ಸೊ ಸೆಲೆಕ್ಟಿವ್ ಅಂಡ್ ಡಿಸ್ಕ್ರಿಮಿನೇಟಿಂಗ್ ಇನ್ ರಿಪೋರ್ಟಿಂಗ್ ಆಫ್ ಡೇಟಾ ಅಂತ ಕರಿತೀವಿ. ಅಂಡ್ ಫಿಫ್ತ್ ಪಾಯಿಂಟ್ ಬಂದು ಕಾಸ್ ಅಂಡ್ ಎಫೆಕ್ಟ್ ಅನಾಲಿಸಿಸ್. ನೋಡಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಅಟೆಂಪ್ಟ್ ಟು ಎಕ್ಸಾಮೈನ್ ದಿ ಕಾಸ್ ಅಂಡ್ ಎಫೆಕ್ಟ್ ಆಫ್ ಡಿಫರೆಂಟ್ ವೇರಿಯೇಬಲ್ಸ್. ಸೊ ಕಾಸ್ ಮತ್ತೆ ಎಫೆಕ್ಟ್ ಎರಡನ್ನೂ ಕೂಡ ಇದು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಂಪನಿ ಲಾಸ್ ಇನ್ಕರ್ಡ್ ಆಗಿದೆ, ಕಂಪನಿಲಿ ಲಾಸ್ ಆಗಿದೆ ಅಂತ ಹೇಳಿದ್ರೆ ಸೊ ಆ ಲಾಸ್ ಏನಕ್ಕಾಯ್ತು, ಎಷ್ಟು ಲಾಸ್ ಆಗಿದೆ, ಏನಕ್ಕೆ ಲಾಸ್ ಆಯ್ತು, ರೀಸನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ.
ಅಟ್ ದಿ ಸೇಮ್ ಟೈಮ್ ಪ್ರಾಫಿಟ್ ಆಗಿದ್ರು ಕೂಡ ಯಾವೆಲ್ಲ ರೀಸನ್ಸ್ ಇಂದ ಪ್ರಾಫಿಟ್ ಬಂದಿದೆ ಅನ್ನೋದನ್ನು ಕೂಡ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವು ಕಾಸ್ ಅಂಡ್ ಎಫೆಕ್ಟ್ ಅನಾಲಿಸಿಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಡಸ್ ನಾಟ್ ಫಾಲೋ ಸೆಟ್ ರೂಲ್ಸ್ ಅಂಡ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ದೆರ್ ಇಸ್ ನೋ ಫಿಕ್ಸ್ಡ್ ನಾರ್ಮ್ಸ್. ಇಟ್ ಹ್ಯಾಸ್ ನೋ ಸೆಟ್ ಆಫ್ ರೂಲ್ಸ್ ಅಂಡ್ ಫಾರ್ಮ್ಯಾಟ್ಸ್. ಯಾವುದೇ ಥರದ ಫಾರ್ಮ್ಯಾಟ್ಸ್ ಆಗಲಿ ರೂಲ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಫಾಲೋ ಮಾಡೋದಿಲ್ಲ. ಯಾಕೆಂದರೆ ದೆರ್ ಇಸ್ ನೋ ಫಿಕ್ಸ್ಡ್ ನಾರ್ಮ್ಸ್ ಇದೇ ಥರ ಮಾಡಬೇಕು ಅಂತ ಇಲ್ಲ. ಸೊ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ ಅದು ಇಂಟರ್ನಲ್ ಮ್ಯಾನೇಜ್ಮೆಂಟೇ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವ ಥರ ಇನ್ಫಾರ್ಮೇಷನ್ಸನ್ನ ಬೇಕು ಅಂತ ಪ್ರೊವೈಡ್ ಮಾಡ್ತಾರೋ ಸೊ ಆ ಥರ ಡಿಫ್ರೆಂಟ್ ಯೂಸರು ಡಿಫ್ರೆಂಟ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಅನಾಲಿಸಿಸನ್ನು ಮಾಡಿ ಕೊಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಫೀಚರ್ಸ್ ಬಂದು ಮೇನ್ಲಿ ಕನ್ಸರ್ನ್ ವಿತ್ ಫ್ಯೂಚರ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಪ್ಯೂರ್ಲಿ ಕಾನ್ಸಂಟ್ರೇಟೆಡ್ ವಿತ್ ಫ್ಯೂಚರಿಸ್ಟಿಕ್ ಅಥವಾ ಫೋರ್ಕಾಸ್ಟೆಡ್ ಇನ್ಫಾರ್ಮೇಷನ್ಸನ್ನು ಒಳಗೊಂಡಿರುತ್ತೆ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಈಸ್ ಕನ್ಸಿಡರ್ಡ್ ವಿತ್ ಯುಟಿಲೈಸೇಷನ್ ಆಫ್ ಪಾಸ್ಟ್ ಡೇಟಾ. ಹಿಂದೆ ಆಗಿರ್ತಕ್ಕಂಥ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಫ್ರಮ್ ಕಾಸ್ಟ್ ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಏನೆಲ್ಲ ಆಗಿರುತ್ತೆ ಅಲ್ಲಿಂದ ಇನ್ಫಾರ್ಮೇಷನ್ಸನ್ನು ತಗೊಂಡು ಸೊ ಇಟ್ ಪ್ರೊವೈಡ್ಸ್ ಸಮ್ ಇನ್ಫಾರ್ಮೇಷನ್ಸ್ ಆರ್ ಪ್ಲ್ಯಾನ್ ಫಾರ್ ಫ್ಯೂಚರ್ಗೆ ಪ್ಲ್ಯಾನ್ ಮಾಡ್ತಾ ಹೋಗುತ್ತೆ. ಸೊ ಫ್ಯೂಚರ್ ಫೋರ್ಕಾಸ್ಟಿಂಗನ್ನು ಮಾಡಲಿಕ್ಕೆ ಹೆಲ್ಪ್ಫುಲ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟ್ ಇಟ್ಸ್ ಪ್ಯೂರ್ಲಿ ಕನ್ಸರ್ನ್ ವಿತ್ ಫ್ಯೂಚರ್ ಓರಿಯೆಂಟೆಡ್. ಫ್ಯೂಚರ್ಗೆ ಏನೆಲ್ಲ ಬೇಕು ಅಂತಕ್ಕಂಥ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಫ್ಯೂಚರ್ ಡಿಸಿಷನ್ಸನ್ನು ಏನು ತಗೋಬೇಕಾಗುತ್ತೆ ಮ್ಯಾನೇಜ್ಮೆಂಟು, ಆ ಡಿಸಿಷನ್ಸನ್ನು ತಗೋಬೇಕು ಅಂದರೆ ಮ್ಯಾನೇಜ್ಮೆಂಟು ನೆಸರಿ ಇನ್ಫಾರ್ಮೇಷನ್ಸನ್ನು ಕೊಡುತ್ತೆ. ಹಾಗಾಗಿ ಇಟ್ ಈಸ್ ಮೇನ್ಲಿ ಕನ್ಸಿಡರ್ಡ್ ವಿತ್ ಫ್ಯೂಚರ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೊವೈಡ್ಸ್ ಆಫ್ ಡೇಟಾ ನಾಟ್ ದಿ ಡಿಸಿಷನ್. ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ಸ್ ಪ್ರೊವೈಡ್ಸ್ ಓನ್ಲಿ ಡೇಟಾ ಇನ್ ದಿ ಸೆನ್ಸ್ ಇನ್ಫಾರ್ಮೇಷನ್ಸನ್ನು ಮಾತ್ರ ಕೊಡುತ್ತೆ, ಬಟ್ ನಾಟ್ ಡಿಸಿಷನ್ಸ್. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್, ಮೂರು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ಸನ್ನು ಮ್ಯಾನೇಜ್ಮೆಂಟ್ ಅಕೌಂಟ್ ಕೊಡುತ್ತೆ, ಬಟ್ ನಾಟ್ ಡಿಸಿಷನ್ಸ್ ಅನ್ನ ಕೊಡೋದಿಲ್ಲ, ಓನ್ಲಿ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ಹಾಗಾಗಿ ಇಟ್ ಪ್ರೊವೈಡ್ಸ್ ಡೇಟಾ ಅಂಡ್ ನಾಟ್ ದಿ ಡಿಸಿಷನ್ಸ್ ಅನ್ನ ಕೊಡಲ್ಲ, ಓನ್ಲಿ ಇನ್ಫಾರ್ಮೇಷನ್ಸ್ ಅನ್ನ ಮಾತ್ರ ಕೊಡುತ್ತೆ. ಅಂಡ್ ಲಾಸ್ಟ್ ಒನ್ ಫೀಚರ್ಸ್ ಬಂದು ಯೂಸ್ ಆಫ್ ಸ್ಪೆಷಲ್ ಟೆಕ್ನಿಕ್ಸ್. ನೋಡಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಾರ್ ಇವ್ಯಾಲ್ಯುವೇಟಿಂಗ್ ಅನ್ನ ಮಾಡಲಿಕ್ಕೆ, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಅನ್ನ ಮಾಡಲಿಕ್ಕೆ ಇಟ್ ಯೂಸ್ ಸಮ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡುತ್ತೆ. ಲೈಕ್ ರೇಷಿಯೋ ಅನಾಲಿಸಿಸ್ ಯೂಸ್ ಮಾಡ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇದೆ, ಕಾಮನ್ ಸ್ಟೇಟ್ಮೆಂಟ್ ಇದೆ, ಟ್ರೆಂಡ್ ಅನಾಲಿಸಿಸ್ ಇದೆ, ಬಡ್ಜೆಟರಿ ಕಂಟ್ರೋಲ್ ಇದೆ, ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಇದೆ. ಇವೆಲ್ಲ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೊ ಆ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಡೇಟಾವನ್ನ ಅನಾಲಿಸಿಸ್ ಅನ್ನ ಮಾಡ್ಬೋದು. ಸೊ ಏನು ಫಿನಾನ್ಷಿಯಲ್ ಅಕೌಂಟಿಂಗ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ಸ್ ಅನ್ನ ಮಾಡಲಿಕ್ಕೆ ಇಟ್ ಕ್ಯಾನ್ ಯೂಸ್ ಸೆವರಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಫೀಚರ್ಸ್ ಅಂತ ಕರಿತಾ ಹೋಗ್ತೀನಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊ ಈ ಒಂದು ಫಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಂತ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಸ್ಕೋಪ್ ಆಗಿರ್ಬೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ BBA ಸ್ಟೂಡೆಂಟ್ಸ್ ಯಾರಿದ್ದಾರೆ, ಅದು ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಫೈನಲ್ ಇಯರ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸು ಆಯಾ ಚಾಪ್ಟರ್ ನಾನು ನಿಮಗೆ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಇಂಥ ಟಾಪಿಕ್ ಮೇಲೇ ನಮಗೆ ವಿಡಿಯೋಸ್ ಬೇಕು, ಇಂಥ ಟಾಪಿಕನ್ನೇ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಅದೇ ಟಾಪಿಕನ್ನು ಮೇಲೆ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಸೆಮಿಸ್ಟರಲ್ಲಿ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನಿಮ್ಮ ಸಪೋರ್ಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ಸ್ ನನಗಿದ್ರೆ ಸೊ ಡೆಫಿನೆಟ್ಲಿ ಐ ವಿಲ್ ಸೊ ನಾನು ನಿಮಗೆ ಮತ್ತಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.